ಇನ್ನು ಉಡುಪಿಯಲ್ಲೂ ವಿನೂತನವಾಗಿ ಹೊಸ ವರ್ಷಾಚರಣೆ ಮಾಡಲಾಗ್ತಾ ಇದೆ. ಸುರಕ್ಷಿತವಾಗಿ ಹೊಸ ವರ್ಷ ಬರಮಾಡಿಕೊಳ್ಳಲು ಜಾಗೃತಿ ಮೂಡಿಸಲಾಗಿದೆ. ಉಡುಪಿಯ ಶಿರ್ವಾ ಸುಭಾಷ್ ನಗರದಲ್ಲಿ ವಿನೂತನ ಪ್ರಯತ್ನ ಮಾಡಲಾಗಿದೆ. ಸ್ಮಾರ್ಟ್ ಆರ್ಟ್ ಕಲಾವಿದರಿಂದ ಹೊಸ ವರ್ಷದ ಸಂದೇಶ ನೀಡಲಾಗಿದೆ. ರಸ್ತೆ ಪಕ್ಕದಲ್ಲಿ ನರಳುವ ಯುವಕನ ಪ್ರತಿಕೃತಿ ಇಟ್ಟು ಜಾಗೃತಿ ಮೂಡಿಸಲಾಗಿದೆ. ಅಪಘಾತಗೊಂಡ ಯುವಕ ನರಳಾಡುವ ಸ್ಥಿತಿಯ ಮಾದರಿಯನ್ನ ನಿರ್ಮಿಸಿ ಒಂದು ಮೆಸೇಜ್ ಅನ್ನ ನೀಡಲಾಗ್ತಿದೆ. ಅತ್ಯಂತ ಸಹಜವಾಗಿ ನಿರ್ಮಾಣವಾಗಿದೆ ಈ ಪ್ರತಿಕೃತಿ. ಕುಡಿತ ಬೇಡ, ಮಾದಕ ದ್ರವ್ಯ ವ್ಯಸನ ಬೇಡ ಅಂತ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಹೊಸ ವರ್ಷವನ್ನ ಸುರಕ್ಷಿತವಾಗಿ ಸ್ವಾಗತಿಸಿ ಅಂತ ಪ್ರತಿಕೃತಿ ಮೂಲಕ ಕರೆ ಕೊಡಲಾಗಿದೆ. ಉಡುಪಿಯಲ್ಲಿ ವಿನೂತನವಾಗಿ ಹೊಸ ವರ್ಷಾಚರಣೆಗೆ ಒಂದು ಮೆಸೇಜ್ ಅನ್ನ ಕೂಡ ಕೊಡಲಾಗಿದೆ. ಸೇಫ್ ಆಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅನ್ನೋ ಸಂದೇಶ ನೀಡಲಾಗಿದೆ ಈ ಮೂಲಕ. ಹೊಸ ವರ್ಷಕ್ಕೆ ಸ್ವಾಗತ ಕೋರಬೇಕು ಅನ್ನುವಂಥ ಆಸೆ ಎಲ್ಲರಿಗೂ ಇರುತ್ತೆ. ಆದರೆ ಎಷ್ಟೋ ಜನರ ಹಣೆ ಬರದಲ್ಲಿ ಹೊಸ ವರ್ಷವನ್ನು ಸ್ವಾಗತಿಸುವ ಒಂದು ಸೌಭಾಗ್ಯ ಇರೋದಿಲ್ಲ. ಅದಕ್ಕೆ ಕಾರಣ ವಿಪರೀತವಾದ ಚಟಗಳು, ಕುಡಿತ ಇರಬಹುದು, ಮಾದಕ ದ್ರವ್ಯ ವ್ಯಸನ ಇರಬಹುದು. ಇದಕ್ಕೆ ಬಲಿಯಾಗ್ತಾರೆ ಬಹಳ ಜನ. ಅದರಲ್ಲೂ ಮುಖ್ಯವಾಗಿ ಹೊಸ ವರ್ಷದ ಸಂದರ್ಭದಲ್ಲಿ ಅನೇಕ ರಸ್ತೆ ಅಪಘಾತಗಳು ನಡೆಯೋದನ್ನು ನಾವು ನೋಡಿದ್ದೇವೆ. ಇಂಥ ಅಪಘಾತಗಳನ್ನು ತಪ್ಪಿಸಬೇಕು ಅಂದರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆ ಎಚ್ಚರಿಕೆಯ ಸೂಚನೆಯನ್ನು ಕೊಡುವಂಥ ಒಂದು ಅಪರೂಪದ ಒಂದು ಪ್ರಯತ್ನವನ್ನು ನಾವಿಲ್ಲಿ ನೋಡ್ಬೋದು. ಉಡುಪಿಯ ಶಿರ್ವಾ ಠಾಣಾ ವ್ಯಾಪ್ತಿ ಇಲ್ಲಿನ ಸುಭಾಷ್ ನಗರದ ಈ ಒಂದು ಚಿತ್ರಣವನ್ನು ನೀವು ನೋಡಿ, ಒಮ್ಮೆಗೆ ನೀವು ನೋಡಿದರೆ ಬೆಚ್ಚಿ ಬೀಳ್ತೀರಿ. ಇದೇನು ಸಜೀವ ವ್ಯಕ್ತಿಯೊಬ್ಬರು ಈ ರೀತಿ ಮಾಡ್ತಾ ಇದ್ದಾರಾ ಅನ್ನುವಂಥ ಒಂದು ಆತಂಕ ಮೂಡುವ ರೀತಿಯ ಚಿತ್ರಣವನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿನ ಸುಭಾಷ್ ನಗರದ ಸ್ಮಾರ್ಟ್ ಆರ್ಟ್ ಕಲಾವಿದರು ನಾನಾ ಪ್ರಯೋಗಗಳನ್ನು ಮಾಡ್ತಾರೆ. ಏನಾದರೂ ಒಂದು ಹೊಸತನವನ್ನು ತೋರಿಸ್ತಾನೆ ಇರ್ತಾರೆ. ಸೊ ಹೊಸ ವರ್ಷದ ಸಂದರ್ಭದಲ್ಲಿ ಕೇವಲ ಶುಭಾಶಯ ಕೋರೋದಲ್ಲ, ಒಂದು ಎಚ್ಚರಿಕೆಯನ್ನು ಕೂಡ ಕೊಡಬೇಕು ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಈ ಒಂದು ಪ್ರತಿಕೃತಿಯನ್ನು ಇವರು ನಿರ್ಮಿಸಿದ್ದಾರೆ. ನಿಜವಾಗಿಯೂ ಏನಪ್ಪ ಅಂದರೆ ಕುಡಿತ ಅಥವಾ ಮಾದಕ ದ್ರವ್ಯ ವ್ಯಸನಕ್ಕೆ ಒಳಗಾದವರು ರಸ್ತೆ ಅಪಘಾತದಲ್ಲಿ ಬಲಿಯಾಗುವ ಒಂದು ಘೋರ ಚಿತ್ರಣವನ್ನು ಪ್ರತಿ ಬಾರಿ ನಾವು ನೋಡ್ತೇವೆ. ಅದರಲ್ಲೂ ಕೂಡ ಹೊಸ ವರ್ಷದ ಸಂದರ್ಭದಲ್ಲಿ ಇಂತಹ ರಸ್ತೆ ಅಪಘಾತಗಳ ಸಂಖ್ಯೆ ಬಹಳಷ್ಟು ಹೆಚ್ಚು ಅನ್ನೋದನ್ನು ಕೂಡ ನಾವು ಮನಗಂಡಿದ್ದೇವೆ. ಸೊ ಆ ರೀತಿ ಆಗಬಾರ್ದು, ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸಂದೇಶವನ್ನು ಕೊಡುವ ದೃಷ್ಟಿಕೋನದಿಂದ ಅರ್ಥಪೂರ್ಣವಾಗಿ ಬಂದಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಸೊ ರಸ್ತೆ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಕುಡಿದು ರಸ್ತೆ ಸಂಚಾರವನ್ನು ಮಾಡಬಾರ್ದು, ಹೆಲ್ಮೆಟನ್ನು ಧರಿಸಲೇಬೇಕು ಅನ್ನುವಂಥ ಒಂದು ಸಂದೇಶವನ್ನು ಈ ಮೂಲಕ ಕೊಡುವುದಕ್ಕೆ ಅವರು ಮುಂದಾಗಿದ್ದಾರೆ. ಸುಭಾಷ್ ನಗರ ರಸ್ತೆಯ ಪಕ್ಕದಲ್ಲೇ ಇದನ್ನು ಇರಿಸಿರುವುದರಿಂದ ಸಾಕಷ್ಟು ಜನ ಇಲ್ಲಿ ಓಡಾಡುವವರಿಗೆ ಅದು ಒಂದು ಎಚ್ಚರಿಕೆಯ ಸಂದೇಶ ಆಗಬಹುದು ಅನ್ನುವಂಥ ದೃಷ್ಟಿಯಿಂದ ಪೊಲೀಸರು ಕೂಡ ಬಂದಿದ್ದಾರೆ. ಅದಕ್ಕೆ ಅವರು ಶುಭಾಶಯವನ್ನು ಕೋರಿದ್ದಾರೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಇಷ್ಟೊಂದು ಪರಿಣಾಮಕಾರಿಯಾಗಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಏನು ಸಂದೇಶ ಕೊಡ್ತಾ ಇದ್ದೀರಿ? ಮೊದಲಿಗೆ ಯುವಕರು ಹೆಲ್ಮೆಟ್ ಧರಿಸಬೇಕಂತ ನೀವು ನೋಡಿರ್ಬೋದು. ಈಗ ಇವತ್ತಿನ ದಿವಸ ರಾತ್ರಿ ಹೊತ್ತು ತುಂಬ ಜನ ಯುವಕರು ಈ ಬೈಕಲ್ಲಿ ಅಡ್ಡ ಇಡು ಓಡಾಡೋದು ಮತ್ತು ವೀಲಿಂಗ್ ಮಾಡೋದು ಅದೆಲ್ಲ ಜಾಸ್ತಿ ಇರುತ್ತೆ. ಮೊದಲಿಗೆ ನಾವು ಯುವಕರಿಗೆ ಒಂದು ಸಂದೇಶ ಕೊಡುವಂತ ಮಾಡಿದ್ದು. ನೋಡುವಾಗ ನಿಮ್ಗೆ ಏನು ಅನಿಸ್ತು ಮತ್ತು ಜನರಿಗೆ ಏನು ಹೇಳಿಕ್ಕೆ ಬಯಸ್ತೀರಿ? ಸೊ ಮೊದಲಾಗಿ ಈ ಟೀಮ್ ಸ್ಮಾರ್ಟ್ ಆರ್ಟ್ ತಂಡಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕಂದರೆ ಒಂದು ವಿನೂತನವಾಗಿ ಮತ್ತು ವಿಶೇಷವಾಗಿ ಮಾಡಿದ್ದಾರೆ. ಯಾಕಂದರೆ ಎಲ್ಲರೂ ನಿಂತ್ಕೊಂಡು ನೋಡೋವಂಥ ಒಂದು ಈ ಆರ್ಟ್ನ ಅವರು ತುಂಬ ಕಷ್ಟಪಟ್ಟು ಅದರ ಮೆಕ್ಯಾನಿಸಮ್ ಕೂಡ ಯಾರೋ ರಂಜಿತು ಮತ್ತು ಅವರು ಯಾರೋ ಟೀಮ್ನವರೆಲ್ಲರೂ ಸೇರಿ ಮಾಡಿದ್ದಾರೆ. ಸೊ ಇದರಿಂದ ಜನರು ಇದನ್ನು ನೋಡಿ ಆದರೂ ಕೂಡ ಹೆಲ್ಮೆಟ್ ಹಾಕೋದಾಗಿರ್ಬೋದು, ಟ್ರಾಫಿಕ್ ರೂಲ್ ಫಾಲೋ ಮಾಡೋದಾಗಿರ್ಬೋದು. ಮತ್ತು ಇವತ್ತು ನ್ಯೂ ಇಯರ್ ಸೆಲೆಬ್ರೇಟ್ ಇರೋದರಿಂದ ಅಲ್ಲಿ ಇರ್ತಕ್ಕಂಥ ಜನಗಳು ಯಾರು ಕೂಡ ನಶೆಯಲ್ಲಿ ಇದ್ಕೊಂಡು ವೆಹಿಕಲ್ ಓಡಿಸೋದ್ರಿಂದ ಅದು ಅಪಘಾತಗಳಾಗೋದು ತಪ್ಪಿಸಲಿಕ್ಕೆ ಇದನ್ನು ನೋಡಿ ಕಲಿಬೇಕಂತ ನಾವು ಕೂಡ ಅವರಿಗೆ ಮನವರಿಕೆ ಮಾಡ್ತೀವಿ. ಅದಲ್ಲದೆ ಕೂಡ ನಾವು ಒಂದು ಸತಿ ವಾಹನ ಸವಾರ ಮಾಡಬೇಕಾದ್ರೆ ನಮ್ಮ ಬೈಕ್ ಮೇಲೆ ಕುತ್ಕೊಂಡ್ಮೇಲೆ ನಮ್ಮ ಜೀವ ಅಲ್ಲದೇ ನಮ್ಮ ಎದುರಿಗೆ ಬರೋರ ಜೀವ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಈ ಥರ ಅದು ನೋಡಿದ್ರೆ ನಮಗೆ ಬೇಜಾರಾಗ್ತಿದೆ, ನರಳಾಡೋದು, ಆ ಗೊಂಬೆಗೆ ನರಳ ನೋಡಿದ್ರೆ ಬೇಜಾರಾಗ್ತಿದೆ. ಇದನ್ನೆಲ್ಲ ನೋಡಿಬಿಟ್ಟು ಎಲ್ಲರೂ ಕೂಡ ಟ್ರಾಫಿಕ್ ರೂಲ್ ಫಾಲೋ ಮಾಡಲಿ, ಎಲ್ಲರೂ ಕೂಡ ನ್ಯೂ ಇಯರ್ ಆಚರಣೆ ಮಾಡಲಿ, ಚೆನ್ನಾಗಿ ಮಾಡಲಿ. ಬಟ್ ಆದಷ್ಟು ಟ್ರಾಫಿಕ್ ರೂಲು ಮತ್ತು ಏನೆಲ್ಲ ಗೈಡ್ಲೈನ್ಸ್ ಇದೆ ಅದೆಲ್ಲ ಫಾಲೋ ಮಾಡಿ ನ್ಯೂ ಇಯರ್ ಆಚರಣೆ ಮಾಡಲಿ ಅಂತ ನಾನು ಜನರಲ್ಲಿ ಕೇಳ್ಕೊಳ್ತೀನಿ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.